ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಎಲ್ಲರಿಗೂ ಸ್ನೇಹಿತರು ಬೇಕು. ಆದರೆ ತಪ್ಪಾದ ಸ್ನೇಹಿತನ ಬೆಲೆ ಎಷ್ಟು ದೊಡ್ಡದು ಗೊತ್ತಾ? ಮಹಾಭಾರತದಲ್ಲಿ ಕರ್ಣನು ಅತ್ಯಂತ ಶೂರನೂ ದಾನಶೂರನೂ ಆಗಿದ್ದನು. ಅವನು ಸೂರ್ಯದೇವರ ಪುತ್ರ. ಆದರೆ ಜನ್ಮದಿಂದಲೇ ಅವನ ಜೀವನ ದುಃಖದಿಂದ ತುಂಬಿತ್ತು. ಸಮಾಜ ಅವನನ್ನು ಸೂತಪುತ್ರ ಎಂದು ಅವಮಾನಿಸಿತು. ಅವನ ಪ್ರತಿಭೆಯನ್ನು ಯಾರೂ ಗುರುತಿಸಲಿಲ್ಲ. ಆ ಸಮಯದಲ್ಲಿ ಅವನ ಜೀವನಕ್ಕೆ ಬಂದವನು ದುರ್ಯೋಧನ. ಅವನು ಕರ್ಣನನ್ನು ರಾಜನನ್ನಾಗಿ ಮಾಡಿದನು, ಗೌರವ ನೀಡಿದನು. ಕರ್ಣನು ಈ ಸ್ನೇಹಕ್ಕೆ ಜೀವವನ್ನೇ ಅರ್ಪಿಸಿದನು. ಆದರೆ ಇಲ್ಲಿ ದೊಡ್ಡ ತಪ್ಪು ನಡೆಯಿತು. ದುರ್ಯೋಧನನ ಉದ್ದೇಶ ಧರ್ಮವಾಗಿರಲಿಲ್ಲ, ಬದಲಾಗಿ ಅಧಿಕಾರವಾಗಿತ್ತು. ಅವನ ಜೊತೆ ನಿಂತ ಕರ್ಣನು ತನ್ನ ಶಕ್ತಿಯನ್ನು ತಪ್ಪು ದಾರಿಯಲ್ಲಿ ಬಳಸಿದನು. ಕರ್ಣನು ಒಳಗೆ ಒಳ್ಳೆಯವನೂ ಆಗಿದ್ದನು, ಆದರೆ ತಪ್ಪಾದ ವ್ಯಕ್ತಿಯ ಜೊತೆ ನಿಂತ ಕಾರಣ ಅವನ ಜೀವನವು ಯುದ್ಧದಲ್ಲಿ ದುರಂತ ಅಂತ್ಯ ಕಂಡಿತು. ಅವನಿಗೆ ಸತ್ಯ ಗೊತ್ತಾಗುವಷ್ಟರಲ್ಲಿ ತಡವಾಗಿತ್ತು. ತಪ್ಪಾದ ಸ್ನೇಹಿತನು ನಿಮ್ಮ ಜೀವನವನ್ನು ನಿಧಾನವಾಗಿ ನಾಶ ಮಾಡುತ್ತಾನೆ. ಆದ್ದರಿಂದ ಸ್ನೇಹವನ್ನು ಆಯ್ಕೆ ಮಾಡುವಾಗ ಜಾಗರೂಕರಾಗಿ. ಒಳ್ಳೆಯವನಾಗಿರುವುದು ಸಾಕಾಗುವುದಿಲ್ಲ, ಆದರೆ ಸರಿಯಾದ ಜನರ ಜೊತೆ ನಿಲ್ಲಬೇಕು.